ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕೇವಲ ಒಂದು 30 ನಿಮಿಷದಲ್ಲಿ ಆಗುತ್ತೆ. ನೋಡಿ, ಎಷ್ಟು ಹೋಳಿಗೆ ಮಾಡಿದ್ದೀನೋ ಅಷ್ಟು ಪೂರಿ ಥರ ಉಬ್ಬಿದೆ. ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಎಷ್ಟೇ ದಿನ ಇಟ್ಟರು ಕೂಡ ಇದು ಹಾಳಾಗಲ್ಲ. ಒಂದು ಸ್ಪೂನ್ ಎಣ್ಣೆ ಕೂಡ ನಾನು ಯೂಸ್ ಮಾಡಿಲ್ಲ. ನೋಡಿ, ಮತ್ತೆ ನಾನು ಮೈದಾ ಹಿಟ್ಟು ಕೂಡ ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟಿನಿಂದ ಇವತ್ತು ನಾನು ಮಾಡಿದ್ದೀನಿ. 1 ಸ್ಪೂನ್ ಎಣ್ಣೆ ವಿತೌಟ್ ಆಯಿಲ್ ಈ ಹೋಳಿಗೆನ ಮಾಡಿದ್ದೀನಿ. ಹಾಗಾಗಿ ಇದು ಫುಲ್ ಹೆಲ್ದಿ ಅಂತ ಹೇಳ್ಬೋದು. ಸಕ್ಕರೆ ಕೂಡ ಯೂಸ್ ಮಾಡಿಲ್ಲ. ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿಕೊಂಡು ನಾನು ಹೋಳಿಗೆನ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಅರ್ಧ ಕೆಜಿಯಷ್ಟು ಶೇಂಗಾನ ನಾನು ಈ ಒಂದು ಹಂಚಲ್ಲಿ ಹಾಕೊಂಡು ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಶೇಂಗಾ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ವ ಅಷ್ಟು ಅದು ಒಂಥರ ಎಣ್ಣೆನೇ ಬಿಟ್ಕೊಳ್ಳುತ್ತೆ. ಹೇಳಿದ್ನಲ್ವ, ವಿತೌಟ್ ಆಯಿಲ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ಶೇಂಗಾ ಎಣ್ಣೆನೇ ನಾವು ಹೋಳಿಗೆ ಮಾಡೋವಾಗ ಅದ್ರ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಒಂದು ನಿಧಾನಕ್ಕೆ ಹುರ್ಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ಸ್ವಲ್ಪ ಸಿಪ್ಪೆ ಎಲ್ಲ ತೆಗಿಬೇಕಲ್ವ. ಸೊ ಈಗ ನಾನು ಅಷ್ಟರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಈ ಥರ ಕಲಿಸ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಈ ಹಿಟ್ಟು. ಸೊ ಈಗ ಅವಶ್ಯಕತೆಗೆ ಎಷ್ಟು ಬೇಕೋ ನೀರು, ಅಷ್ಟು ನೀರನ್ನು ಹಾಕ್ಕೊಂಡು ಇದರ ಟೈಟಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇರಬೇಕು. ಪರ್ಫೆಕ್ಟಾಗಿ ಹಿಟ್ಟು ಕೂಡ ನಾನು ಕಲಿಸ್ಕೊಂಡು ಈಗ ಇದು ಹಿಟ್ಟು ಕೂಡ ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತೀನಿ ಸೈಡಲ್ಲಿ. ಯಾಕಂದರೆ ಶೇಂಗಾ ಹುರಿದಿಟ್ಟಿದ್ನಲ್ವ, ಅದು ತಣ್ಣಗಾಗಿದೆ. ಈಗ ಸಿಪ್ಪೆ ಎಲ್ಲ ಎಲ್ಲ ತೆಗೆದುಬಿಟ್ಟು ಫುಲ್ ಸಿಪ್ಪೆ ತೆಗಿಬೇಕಂತೇನಿಲ್ಲ. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಿಪ್ಪೆ ಉಳಿದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಈ ಶೇಂಗಾನ ಹಾಕ್ಕೊಳ್ತೀನಿ. ಶೇಂಗಾ ರುಬ್ಕೊಳ್ಳುವಾಗಲೇ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ನೋಡಿ, ಈಗ ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ 2 ಟೈಪ್ ಆದರೂ ನೀವು ರುಬ್ಕೋಬೋದು. ಈ ಸ್ವಲ್ಪ ದೊಡ್ಡ ಮಿಕ್ಸರ್ ಜಾರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಈಗ 2 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಏಲಕ್ಕಿನ ಹಾಕ್ಕೊಂಡು ಈಗ ನಾನು ರುಬ್ಕೊಳ್ತೀನಿ. ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಪಲ್ಸ್ ಮೋಡಲ್ಲಿ ಅಥವಾ ನೋಡ್ಕೊಂಡು ಈ ಥರಾಗಿ ರುಬ್ಕೋಬೇಕಾಗತ್ತೆ. ಯಾಕಂದರೆ ನೀರೆಲ್ಲ ಹಾಕ್ಕೋಬಾರ್ದು ರುಬ್ಬುವಾಗ. ತೋರಿಸ್ತೀನಿ ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ಅದನ್ನು. ಸೊ ಈಗ ಬೆಲ್ಲ, ಏಲಕ್ಕಿ ಆಮೇಲೆ ಶೇಂಗಾ ಕರೆಕ್ಟಾಗಿ ಹದವಾಗಿ ಅದು ಪೌಡ್ರ್ ಆಗಿದೆ. ಈಗ ಏನು ಮಾಡೋಣ, ಸ್ವಲ್ಪ ಚಿಟಿಕೆ ನೀರನ್ನು ಸಿಮಿಸ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಹೆಂಗೆ ಕಲಿಸ್ಕೊಳ್ತೀವಲ್ವ, ಜಾಸ್ತಿ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ನೀರನ್ನು ಸಿಮಿಸ್ಕೊಂಡು ನಾನು ಈ ರೀತಿಯಾಗಿ ಕರೆಕ್ಟಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನಾವು ಎಷ್ಟು ಕಲಿಸ್ಕೊಳ್ತೀವಲ್ಲ ನೋಡಿ, ತಂತಾನೆ ಆ ಶೇಂಗಾ ಅಲ್ಲಿರೋ ಎಣ್ಣೆ ಅದು ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು. ಮೊದಲೆಲ್ಲ ಕಲ್ಲಲ್ಲಿ ಜಜ್ಜಿಬಿಟ್ಟು ಶೇಂಗಾನ ಪೌಡ್ರ್ ಮಾಡಿ ರುಬ್ಕೊಳ್ತಿದ್ರು. ಅವಾಗ ಏನಾಗ್ತಿತ್ತು ಅಂದರೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ತಾ ಇದ್ವಿ. ಈಗ ಶೇಂಗಾನ ನಾವು ಡೈರೆಕ್ಟ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀವಲ್ವ, ಹಾಗೆ ಒಂದು ಸ್ವಲ್ಪ ನೀರನ್ನು ಸಿಮಿಸ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ಸ್ಮಾಲ್ ಉಂಡೆಗಳನ್ನು ಮಾಡಿ ನಾನು ಸೈಡಲ್ಲಿ ಇಟ್ಕೊಳ್ತೀನಿ. ಅಂದರೆ ಫಟಾಫಟ್ ಹೋಳಿಗೆ ಮಾಡ್ಕೋಬೋದು, ಈಸಿ ಆಗುತ್ತೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಕೈಯಲ್ಲೆಲ್ಲ ಒಂಥರ ಎಣ್ಣೆ ಹಾಕ್ದಂಗಿದೆ ನೋಡಿ. ಹಿಂಡಿದ್ರೂ ಕೂಡ ಈ ಥರ ಎಣ್ಣೆ ಬರ್ತಾ ಇದೆ ನೋಡಿ. ಮಾಡುವಾಗಂತೂ ಹೋಳಿಗೆ ತುಂಬ ಖುಷಿಯಾಯಿತು. ಎಣ್ಣೆ ಇಲ್ಲದೇನೆ ಈ ಶೇಂಗಾದಿಂದನೇ ನಾವು ಮಾಡಿ ಎಣ್ಣೆ ಅಂಶ ಅದರಲ್ಲೇ ಇರುತ್ತೆ. ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಈ ರೀತಿಯಾಗಿ ಸ್ಮಾಲ್ ಏನಂದರೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಣ ಹಿಟ್ಟಲ್ಲಿ ನಾನು ಈ ಥರ ಲೈಟಾಗಿ ಸ್ವಲ್ಪ ಉದ್ಕೊಂಡು ನಂತರ ಉಂಡೆ ಏನು ಶೇಂಗಾ ಇದೆಯಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ಥರ ಫಿಲ್ ಮಾಡಿ ಕವರ್ ಮಾಡಬೇಕು. ಟೈಟಾಗಿ ಎಲ್ಲೂ ಓಪನ್ ಆಗಬಾರ್ದು. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿಯಾಗಿ ಕವರ್ ಮಾಡಿ ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನಿಧಾನಕ್ಕೆ ಉದ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಪೂರಿ ಎಲ್ಲ ಉದ್ಕೊಳ್ತಿರಲ್ಲ ಆ ರೀತಿ. ಅದಕ್ಕಿಂತ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ. ನೋಡಿ, ನಾನು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಉದ್ಕೊಂಡು ಈಗ ಹಂಚು ಬಿಸಿಯಾಗಿದೆ ಅಲ್ವ, ಅದರಲ್ಲಿ ನಾನು ಎಣ್ಣೆ ಇಲ್ಲದೇನೆ, ಯಾಕಂದರೆ ಶೇಂಗಾದಲ್ಲಿ ನೋಡಿದ್ರಲ್ವ ಯಾವ ರೀತಿ ಎಣ್ಣೆ ಬರ್ತಾ ಇತ್ತು ಅಂತ. ಸೊ ನೋಡಿ, ಈ ರೀತಿಯಾಗಿ ನಾನು ಉದ್ಕೊಂಡು ಈಗ ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಬೇಯಿಸುವಾಗ ಕೂಡ ಎಣ್ಣೆ ಏನು ಹಾಕಬೇಡಿ, ಯಾಕಂದರೆ ಅದರಲ್ಲೇ ಇರುವಂಥ ಎಣ್ಣೆ ಅಂಶದಿಂದಲೇ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ, ಎಷ್ಟು ಹೋಳಿಗೆ ಮಾಡಿದ್ದೀನಲ್ವ ಅಷ್ಟು ಎಲ್ಲ ಒಂಥರ ಪೂರಿ ಥರ ಉಬ್ಬಿ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಅದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಆವಾಗ ಆ ಪೂರಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ಸೊ ಅದೇ ರೀತಿಯಾಗಿ ಎಲ್ಲ ಹೋಳಿಗೆನ ನಾನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಕೇವಲ ಒಂದು 30 ನಿಮಿಷದಲ್ಲಿ ಆಗುವಂಥ ಆರೋಗ್ಯಕರವಾದ ರೆಸಿಪಿ ಇದು.
ಹಾಗಾಗಿ ಯಾವುದೇ ಹಬ್ಬ ಇರಲಿ, ಏನೇ ಇರಲಿ, ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಸ್ವೀಟ್ ಅಂತ ಹೇಳಿದರೆ ಇದನ್ನು ಮಾಡಿ ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಕೆಲವೊಂದು ಸಲ ಮಕ್ಕಳು ಶಾರ್ಟ್ ಬ್ರೇಕ್ ಕೊಡಿ, ಯಾರಾದರೂ ಗೆಸ್ಟ್ ಬಂದರೆ ಅವರು ಕೂಡ ನೀವು ಮಾಡಿ ಕೊಡ್ಬೋದು. ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಬೆಲ್ಲ ಮತ್ತು ಶೇಂಗಾ ಎರಡೂ ತಿಂತಾ ಇದ್ದರೆ ಈ ಐರನ್ ಕೊರತೆ ಕೂಡ ಇರಲ್ಲ. ಕೆಲವರಿಗೆ ರಕ್ತದ ಕೊರತೆ ಇರುತ್ತಲ್ವ, ಅದು ಕೂಡ ದೂರ ಆಗುತ್ತಂತ ಹೇಳ್ಬೋದು. ಹಾಗಾಗಿ ಇದು ತುಂಬ ಹೆಲ್ದಿ ಫುಡ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಎಲ್ಲನೂ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ಇದು. ಹಾಗಾಗಿ ಎಲ್ಲ ಇದೇ ರೀತಿಗೆ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಸೊ ಒಂದು ಏನಂದರೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ತುಂಬ ಹೆಲ್ದಿ ಫುಡ್ ಅಲ್ವಾ. ಕೆಲವೊಂದು ಸಲ ಹೊರಗಡೆ ಬೇಕ್ರಿಯಲ್ಲಿ ಅದು ಇದು ತಂದು ತಿನ್ನೋದಕ್ಕಿಂತ ಕೆಲವೊಂದು ಸಲ ಇದೇ ರೀತಿ ಮಾಡಿ ನೀವು ತಿಂದರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಪೂರಿ ಥರ ಉಬ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಈ ರೆಸಿಪಿನ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಆರೋಗ್ಯಕರವಾದ ಈ ಹೋಳಿಗೆ, ರಿಚ್ ಐರನನ್ನು ಹೊಂದಿರುವಂಥ ಈ ಹೋಳಿಗೆ ಅಂತ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.